ಎಲ್ರಿಗೂ ನಮಸ್ಕಾರ. ಬೆಳಗ್ಗಿಂದ ನಟ ದೊಡ್ಡಣ್ಣ ಅವರು ಇನ್ನಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ರಲ್ಲಿ ಹರಿದಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ನನಗೂ ನೋಡಿದಾಗ ಗಾಬರಾಗೋಯ್ತು, ಇದೇನು ಅಂದರೆ ಇದಕ್ಕಿದ್ದಂಗೆ ಏನಾಗೋಯ್ತು, ಚೆನ್ನಾಗಿದ್ರಲ್ಲ ಅಂತಂದು ಹೇಳ್ಬಿಟ್ಟು. ಆಮೇಲೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಗೊತ್ತಾಯಿತು ಇದು ಫೇಕು, ಶುದ್ಧ ಫೇಕು. ಇಂಥ ಫೇಕ್ ಸುದ್ದಿಗಳನ್ನು ಯಾರು ಹರಿಬಿಡ್ತಾ ಇದ್ದಾರೋ ಅಂಥವ್ರ ವಿರುದ್ಧ, ನಿಜವಾಗ್ಲೂ ಅಂಥವ್ರ ವಿರುದ್ಧ ಅಲ್ಲ, ಅಂಥವ್ರ ಬಗ್ಗೆ ಸರ್ಕಾರ ಕಾನೂನಾತ್ಮಕ ಕ್ರಮ ಜರುಗಿಸ್ಬೇಕು ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಇದು ಶುದ್ಧ ಸುಳ್ಳು. ನಟ ದೊಡ್ಡಣ್ಣ ಅವರು ಆರೋಗ್ಯವಾಗಿದ್ದಾರೆ, 106 ಕಾಲ ಅವರು ಆರೋಗ್ಯವಾಗಿರಬೇಕು, ಸಿನಿಮಾಗಳನ್ನ ಮಾಡಿ ನಮ್ಮ ಮನೆಯಲ್ಲ ಮನರಂಜಿಸಬೇಕು ಅಂತಲೂ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಆಮೇಲೆ ಇದು ಮೊದಲೇ ಸಲ ಅಲ್ಲ, ಇದು ಎರಡನೇ ಸರಿ. 2021ರಲ್ಲೂ ಕೂಡ ಅವರು ತೀರ್ಕೊಂಡಿದ್ದಾರೆ ಅಂತಂದು ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಈ ಬಗ್ಗೆ ಅವರು ವಿಡಿಯೋ ಮೂಲಕ ಸ್ಪಷ್ಟನೆ ಕೊಟ್ಟರು. ಯಾವುದೋ ಒಂದು ಕಳಂಕ, ಯಾವುದೋ ಒಂದು ಏನೋ ಆಗಬೇಕಾಯ್ತು ಅದೆಲ್ಲ ಹೋಯ್ತು ಅಂತಲೂ ಕೂಡ ಹೇಳಿದ್ರು. ಈ ಸರಿನೂ ಅದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರದು ನಂಬೇಡಿ. ಯಾರು ನಿಜವಲ್ಲೇ ಯಾರೇ ಆಗಿರ್ಬೋದು, ಇದನ್ನು ಫ್ಯಾಕ್ಟ್ ಚೆಕ್ ಮಾಡ್ದೇನೆ, ನಿಜಾಂಶ ಚೆಕ್ ಮಾಡ್ದೇನೆ ಯಾರು ಕೂಡ ಎಲ್ಲೂ ಶೇರ್ ಮಾಡಬೇಡಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಇದನ್ನು ವಿಡಿಯೋ ಮೂಲಕ ನಟ ದೊಡ್ಡಣ್ಣ ಅವರೇ, ಆಮೇಲೆ ಎಷ್ಟೋ ಟಿ ವಿ ಚಾನಲ್ಗಳು ಕೂಡ ಫೋನ್ ಮಾಡಿ ಹೇಳಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂತ. ಅವರು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತಲೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಯಾರು ಈ ಸುದ್ದಿನ ನಂಬಕ್ಕೆ ಹೋಗಬೇಡಿ, ಇದು ಶುದ್ಧ ಸುಳ್ಳು. ಇದನ್ನು ಯಾರು ನಂಬಕ್ಕೆ ಹೋಗಬೇಡಿ. ಸೊ ಬರೀ ಕಲಾವಿದರು ಅಂತಲ್ಲ, ಯಾರೇ ಆಗಿರ್ಬೋದು, ಯಾರ ಬಗ್ಗೆಯೂ ಈ ಥರ ಕೆಟ್ಟದಾಗಿ ಆಗಿರ್ಬೋದು ಅಥವಾ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಥರ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಬೇಡಿ, ಯಾರು ಹಾಕಬೇಡಿ. ನಿಜವಾಗ್ಲೂ ಅವರು ಚೆನ್ನಾಗಿರಲಿ ಅಂತ, ದೊಡ್ಡಣ್ಣ ಅವರು ಚೆನ್ನಾಗಿರಲೇಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಇಂಥ ಕಿಡಿಗೇಡಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸ್ಕೊಳ್ಬೇಕು ಅಂತಲೂ ಕೂಡ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಯಾರು ನಂಬೇಡಿ, ಅವರು ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. 2021ರಲ್ಲಿ ಹಿಂಗೆ ಆಗಿತ್ತು, ಇವಾಗಲೂ ಕೂಡ ಇದೇ ರೀತಿ ಈ ಕಿಡಿಗೇಡಿಗಳು ಈ ಥರ ಮಾಡೋದ್ರಿಂದ ಯಾವುದು ನಿಜ ಯಾವುದು ಸುಳ್ಳು, ಕೆಲವೊಂದು ಸರಿ ಬಂದಿರೋದು ಒಳ್ಳೇದಕ್ಕೂ ಕೆಟ್ಟದ್ದು ಗೊತ್ತೇ ಆಗಲ್ಲ. ಈ ಥರ ಒಳ್ಳೇದಕ್ಕೆ ಬೆಳೆಸ್ಕೊಳ್ಳಿ, ಪಾಸಿಟಿವ್ ಬೆಳೆಸ್ಕೊಳ್ಳಿ. ಅದನ್ನು ಬಿಟ್ಟು ಈ ಥರ ನೆಗೆಟಿವ್ ಬೆಳೆಸ್ಕೊಂಡ್ರೆ ಈ ಥರನೇ ಆಗೋದು. ಸೊ ದಯವಿಟ್ಟು ಯಾರು ಕೂಡ ಇದನ್ನು ನಂಬೇಡಿ, ಇದು ಶುದ್ಧ ಸುಳ್ಳು. ಇದ್ರ ಬಗ್ಗೆ ಸ್ವತಃ ನಟ ದೊಡ್ಡಣ್ಣ ಅವರೇ ವಿಡಿಯೋ ಮೂಲಕ ಸ್ಪಷ್ಟನೆ ಪಡಿಸಿದ್ದಾರೆ ಅನ್ನೋದಕ್ಕೆ ಅವರು ನಿಜವಾಗ್ಲೂ ಆರೋಗ್ಯವಾಗಿದ್ದಾರೆ. ಸೊ ಆ ವಿಡಿಯೋನು ಕೂಡ ನಾನು ಪ್ಲೇ ಮಾಡ್ತೀನಿ, ನೋಡಿ. ಸೊ ದಯವಿಟ್ಟು ಯಾರು ಕೂಡ ಇಂಥ ಸುದ್ದಿಗಳನ್ನು ನಂಬೋದಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.